ನನ್ನ ಅಟ್ಟದ ತುಂಬ ಪೆಟ್ರೋಲ್ ಡ್ರಮ್ಗಳು. ಅದಕ್ಕೆ ಯಜಮಾನ್ರೆ ಬಿಡಿ ಸೈಕಲ್ ಅದು ಇಂಥ ಸಮಯದಲ್ಲಿ ತಿರುವು ಹಾಕಿದ್ರೆ ಪೇಪರ್ ತುಂಬ ಇದೇ ಸುದ್ದಿ ಇರಬೇಕಾದ್ರೆ ಹೆಂಡತಿ ನಾನು ನೋಡಿದ್ರೆ ಎದೆ ಹೊಡ್ಕೊಂಡ್ಬಿಡ್ತಾಳೆ. ಆ ಕಡೆಗೆ ಹೋಗ್ತಾಳೆ. ನೋಡಿದ್ಯಾ? ಆಯ್ತು ಯಜಮಾನ್ರೆ. ಕಾಲ ಹೆಂಗಸರು ಅದರಲ್ಲೂ ಗೃಹಿಣಿಯರು ಇದೆಲ್ಲ ತಡ್ಕೊಳ್ಳೋದಿಲ್ಲ ಗೊತ್ತಾ? ಗೃಹಿಣಿಯರು ನನಗೆ ಗೊತ್ತು. ಯಜಮಾನ್ರೆ ನೋಡಿ, ಈ ಡ್ರಮ್ಗಳನ್ನ ನನ್ನ ಮನೆಯಿಂದ ಈಗಲೇ ಹೊರಸಾಗಿದ್ದೇನೆ. ಈಗಲೇ ಪೊಲೀಸರು ಕರಿತೀರಾ? ಹೌದು. ನೋಡಿದ್ಯಾ? ಇದೇ ನನ್ನ ಕಡೆ ಮಾತು. ಯಾವುದು? ನನ್ನ ಅಟ್ಟದಲ್ಲಿ ಡ್ರಮ್ಗಳಲ್ಲಿ ಇರೋದು ನಾನು ಸಹಿಸೋದಿಲ್ಲ. ಸಹಿಸೋದಿಲ್ಲ ಅಂದ್ರೆ ಸಹಿಸೋದಿಲ್ಲ. ಹೇಳಿ ಯಜಮಾನ್ರೆ. ಬಂದೆ. ನಮಸ್ಕಾರ ಸರ್. ಭಾಷಾ ನಿಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದಂತೆ ನಾನು ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದ ಅಂತ ಅವ್ನ ಹೆಂಡತಿ ಹೇಳಿಕೆ ಕೊಟ್ಟಿದ್ದಾರೆ. ರಾತ್ರಿ ಬೆಂಕಿ ಹತ್ತಿಸ್ಕೊಂಡ್ಬಿಟ್ಟ. ಇಲ್ಲಿದೆ ನಾರಾಯಣ ಮನೆ ನಂಬರ್ ಬಂದೊಂದು ಗೋಡೆ ಹಟ್ಟಿದಲ್ಲಿ. ಈ ಹೆಸರಿನ ವ್ಯಕ್ತಿ ನಿಮ್ಗೆ ಏನಾದ್ರು ಪರಿಚಯ ಇದೆಯಾ ಅಂತ. ನನಗೆ ನನಗೆ ಗೊತ್ತು. ಈ ವಿಚಾರ ನಾನು ಪ್ರೈವೇಟ್ ಆಗಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೌದು, ನನ್ನ ಆಳುಗಳಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೋಡಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಆಯ್ತು, ಕೇಳಿದ್ರೆ ಹೇಳಿ. ಆಯ್ತು, ಆಯ್ತಾ? ಆಯ್ತು. ಅಂದಾಗಿ ಬ್ರಹ್ಮಗಳ ಬೇಕಿದೆ. ನಾನು ಕೇಳ್ಬೋದು ತಾನೆ? ಕೇಳ್ಬೋದು. ಡ್ರಮ್ಗಳಲ್ಲಿ ಹೇಳ್ತಾ ಗಂಡಸರಿಗೆ ತಾಜಾ ಭರವಸೆ ಹಿಂದೆ ಬಳಸಿ, ಹೆಂಗಸರಿಗೂ ತಾಜಾ ಭರವಸೆ ಹಿಂದೆ ಬಳಸಿ. ಅವನು ಸತ್ತೋದೇನು? ಹೋಗೋಣ. ಮಜವಾದ ಸ್ವಾಮಿ, ನಾನು ಹೇಳಿರ್ಲಿಲ್ವಾ? ಆದ್ರೆ ಕಾಫಿ ತಿಂಡಿ ಬಗ್ಗೆ ಒಂದ್ ಮಾತು ಇಲ್ಲ. ಮೊದಲು ನೀವು ಹೀಗಿರ್ಲಿಲ್ಲ. ನಿನ್ನ ಹತ್ರ ಹಕ್ಕಿಕಟ್ಟು ಇದೆಯಾ? ಇಲ್ಲ. ಯಾಕೆ ಹೀಗಾದ? ಸೂರ್ಯ ಕಿರಣಗಳು, ದಿವ್ಯ ಕಣ್ಣಿನ ಮಿಂಚುಗಳು ನಗರದ ಮನೆಯ ಸೂರ ಮೇಲೆ ಮತ್ತೆ ಹಗಲಾಗುತ್ತಿದೆ. ನಿನ್ನೆಯಂತೆ ಇಂದು ಇದ್ರಿಸುತ್ತಿರುವ ನಗರಕ್ಕಿಲ್ಲ ಕೇಡು. ಇದುವರೆಗೂ ಇಂದಿಲ್ಲ ಕೇಡು. ಚತುರದಾನ ಮಾನವ ಕಂಡದರ ಬಗೆಗೆ ಚಿಂತಿಸಿದಾಗ ಒಡೆಯನಾಗುತ್ತಾನೆ ಹಲವು ಅಪಾಯಗಳಿಗೆ. ಮನವೆಚ್ಚರಗೊಂಡಾಗ ಕಾಣುತ್ತಾನೆ ತನಗೆ ಬೇಕೆನಿಸಿದಲ್ಲಿ ಬರುತ್ತಿರುವ ವಿನಾಶವನ್ನು. ಹೂಗಾಡುವ ಅಪಾಯ ತುಡಿಯ ಬಯಸುವವನು ಓದುತ್ತಾನೆ ಪತ್ರಿಕೆ. ಯಾವುದೋ ದೂರದ ವಿಷಯದ ಬಗೆಗೆ ಕೆರಳಿ ಪ್ರತಿದಿನ ತಿಂಡಿ ತಿನ್ನುವ ಸಮಯದಲ್ಲಿ ಆ ದಿನದ ವರದಿ ಉಳಿಸುತ್ತದೆ ಅವರ ಆಲೋಚನೆಯ ಅಗತ್ಯವನ್ನು. ಪ್ರತಿದಿನದ ವರದಿ ನೀಡುತ್ತದೆ ಹಿಂದಿನ ದಿನದ ಘಟನೆ. ಈಗ ನಡೆಯುತ್ತಿರುವುದೇನು ತನ್ನ ಸೂರಿನಡಿಯಲ್ಲಿ ತಿಳಿಯಲು ಪರದಾಡುತ್ತಿದ್ದಾನೆ ಅವನು. ಅಪ್ರಕಟಿತ, ಘೋಷಿತ, ಸತ್ಯ. ಹಾಗಿದ್ದರೆ ಅವನಿಗಿಷ್ಟವಿಲ್ಲ ಅದರ ಒಳಹೊಕ್ಕು ಮಾಡಲು. ಅದು ಅವನೇ ಬರುತ್ತಿದ್ದಾನೆ. ನಿದ್ರಿಸುತ್ತಿರುವ ನಗರಕ್ಕೆ ಬಂದಿಲ್ಲ ಕೇಳು. ನೆನ್ನೆಯಂತೆ ಇಂದು ಭೀತಿಗೊಳಿಸಿರುವ ಭಯವ ಮರೆಯಲೆಂದು
ಗಂಡಿನ ಬೆಂಕಿ ಅಪಾಯ. ಅಟ್ಟದಲ್ಲಿರುವ ಎಣ್ಣೆ ತುಂಬಿದ ಡ್ರಮ್ಗಳಿಗೆ ಏನರ್ಥ? ನನ್ನ ತಂಟೆ ಬರಬೇಡ ನೀನು. ನಾನು ಹೋಗ್ಬೇಕು. ನಾನು ನನ್ನ ಲಾಯರ್ನ ನೋಡ್ಬೇಕು. ನನ್ನಿಂದ ನಿಮ್ಗೆ ಏನಾಗಬೇಕಾಗಿದೆ? ನಾನೇ ತಪ್ಪು ಮಾಡಿದ್ದೀನಿ. ಇದೇನು ಪಾರ್ಟಿ ಸವಾಲಲ್ಲ? ಪಕ್ಕಕ್ಕೆ ನಿಂತ್ಕೊಳ್ಳಿ. ಕಾರ್ಯಶೀಲ ನಾಗರಿಕನ ನ್ಯಾಯ ತೀರ್ಮಾನಕ್ಕೆ ನಿಲ್ಲುವುದು ಶೋಭಿಸುವುದಿಲ್ಲವೆಂದು ಮೇಳಕ್ಕೆ. ಅಂತರಂಗ ಕಾಣುವುದು ಮೇಳಕ್ಕೆ. ಅದಕ್ಕೆಂದೇ ತಟ್ಟನೆ ಗ್ರಹಿಸುವುದದು ಬರಲಿರುವ ಅಪಾಯವನ್ನು. ಭಯವು ಅಚ್ಚರಿಗೊಳಿಸಿದ್ದರು ಮೃದುವಾಗಿ ಪ್ರಶ್ನಿಸುವುದು. ಉದ್ವೇಗವನ್ನು ಹಾಕಿಕ್ಕಿ ಮೃದುವಾಗಿ ಎಚ್ಚರಿಸುವೆವು. ಅಸಹಾಯಕವಾದರೂ ಎಚ್ಚರಿಕೆಯಲ್ಲಿ ನೆರವು ನೀಡುವೆವು. ಬೆಂಕಿ ಯಾರಿಸುವ ಆಸೆ ಕೊನೆಯಾಗುವವರೆಗೆ. ನಾನು ಅರ್ಜೆಂಟ್ ಹೋಗ್ಬೇಕು. ಅಯ್ಯೋ, ನನ್ನಿಂದ ನಿಮ್ಗೆ ಏನಾಗಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ರತನ್, ವಿವರಿಸಿ. ಏಕೆ ಎಣ್ಣೆ ತುಂಬಿದ ಡ್ರಮ್ಗಳ ಬಿಟ್ಟಿರುವೆ ಹಾಗೆ ನಿನ್ನ ಅರ್ಥದಲ್ಲಿ? ವಿವರಿಸು. ಗೊತ್ತಿದ್ದು ಜಗವೆಲ್ಲ ಉಳಿಯುವುದೆಂದು ನೀನೇನು ಯೋಚಿಸಿದೆ ಎಂದು? ಯೋಚನೆ ನೋಡಿ, ನಾನೊಬ್ಬ ಸ್ವತಂತ್ರ ನಾಗರಿಕ. ನನಗೇನು ಬೇಕೋ ಅದನ್ನು ಯೋಚನೆ ಮಾಡೋ ಇಷ್ಟ ನನಗಿದ್ದೇ ಇದೆ. ಈ ಪ್ರಶ್ನೆಗಳೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಅದು ಅಲ್ಲದೆ ನನ್ನ ಸೂರಿನಡಿ ಏನು ನಡೆಯುತ್ತೆ ಅದು ನನಗೆ ಸಂಬಂಧಪಟ್ಟಿದ್ದ ವಿಷಯ. ಯಾಕೆಂತಂದ್ರೆ ನಾನು ಮನೆ ಯಜಮಾನ. ಯಾವುದು ಪವಿತ್ರವೋ ಅದು ನಮಗೆ ಪವಿತ್ರ ಆಸ್ತಿ. ನಾವು ಆರಿಸಲಾಗದ ಬೆಂಕಿ ಅದರಿಂದ ಹುಟ್ಟಿದರು, ನಮ್ಮನ್ನೆಲ್ಲ ಪೂರಿಗೊಳಿಸಿದರು. ಯಾವುದು ಪವಿತ್ರವೋ ಅದು ನಮಗೆ ಪವಿತ್ರ. ಸರಿ, ಹಾಗಾದ್ರೆ ದಾರಿ ಬಿಡಿ ನಿಮಗೆ. ನೋಡಿ, ಜನ ಅತ್ಯಂತ ಕೆಟ್ಟದನ್ನೇ ಯಾವಾಗಲೂ ಯೋಚನೆ ಮಾಡ್ತಾ ಇರಬಾರ್ದು. ನಮ್ಗೆ ಏನ್ ಬೇಕಲ್ಲ? ಒಂದಿಷ್ಟು ಶಾಂತಿ, ಒಂದಿಷ್ಟು ಆದರ್ಶ. ಸತ್ಯದಲ್ಲಿರೋ ಆ ಚಿಂತೆ ಬಿಟ್ರೆ ಇನ್ನು ಆ ಇಬ್ಬರನ್ನ ಇಲ್ಲ, ನೀ ಏನ್ ಮಾಡ್ತೀನಿ? ಅಡ್ಡ ಬಂದೇನೋ? ನಾನು ಮೇಳದವ್ರ ಜೊತೆ ಚರ್ಚೆ ಮಾಡ್ತಿದ್ದೆ. ಹಾ ಸರಿ, ರಿಬ್ಬನ್ ಕಟ್ಟಿರೋ ಹೋಗುಚ್ಚಾಗಿದ್ರೆ ಎಷ್ಟು ಬೆಲೆ ಆಗಿದೆ ತಗೋ, ಆಯ್ತಾ? ಚುಟ್ಕಾಗಿ ಹೇಳೋದಾದ್ರೆ ನಿಮ್ಮ ಬೆಂಕಿ ಹಚ್ಚೋರಿಂದ ನನಗೆ ಸಾಕಾಗೋಗಿದೆ. ನಾನು ಕಾಫಿ ಅಡ್ಡಗಳಿಗೆ ಹೋಗೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ನನಗೆ ತಲೆ ಚಿಟ್ಟಿಗೆ ಹೋಗಿದೆ. ಜನಕ್ಕೆ ಇತ್ತೀಚೆಗೆ ಯೋಚನೆ ಮಾಡೋದಕ್ಕೆ ಬೇರೆ ಏನು ವಿಷಯನೇ ಇಲ್ಲ. ನಮ್ಗಿರೋದು ಒಂದು ಬದುಕು. ಭೇಟಿಯಾದ ಪ್ರತಿಯೊಬ್ಬರನ್ನು ನಾವು ಬೆಂಕಿ ಹಚ್ಚೋರು ಅಂತ ತಿಳ್ಕೊಳ್ತಾ ಹೋದ್ರೆ ಜಗತ್ತನ್ನು ಸುಧಾರಿಸೋದು ಹೇಗೆ? ನನಗನ್ಸೋದು ಹಾಗೆ. ನಮಗೆ ಬೇಕಾಗಿರೋದು ಒಂದಿಷ್ಟು ನಂಬಿಕೆ, ಒಂದಿಷ್ಟು ಒಳ್ಳೆಯ ನಂಬಿಕೆ. ನಾವು ಯಾವಾಗಲೂ ಕೈ ಭಾಗದ ಕಡೆನೆ ನೋಡಿ ಯೋಚನೆ ಮಾಡ್ತಾ ಇರ್ಬಾರ್ದು. ಪ್ರತಿಯೊಬ್ಬರು ಬೆಂಕಿ ಹಚ್ಚೋರಲ್ಲ. ನನಗನ್ಸೋದು ಹಾಗೆ. ಅದು ಅಲ್ಲದೆ ಸದಾ ಕಾಲ ನಾವು ಹೆದರ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಇಡೀ ರಾತ್ರಿ ಚಂದ್ರತೆ ಮುಚ್ಚಿ ನಿದ್ದೆ ಮಾಡಿಲ್ಲ ನಾನು. ನೆನ್ನೆ ಮೂರ್ಖ ಅನ್ಕೊಂಡ ಪೆಟ್ರೋಲೇ. ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಟೇಬಲ್ ಹತ್ತದೆ, ಸೂರಿಗೆ ಕಿವಿ ಹಚ್ಚೋದಕ್ಕೋಸ್ಕರ ಅಲ್ಮೇರ ಹತ್ತದೆ. ನಾಲ್ಕು ಸರಿ ಹೊರಕೆ ಕುಡಿತಿದ್ರು ನೆಮ್ಮದಿಯಾಗಿ. ಒಂದ್ಸಲ ಇತ್ತು ಪಂಚೆನಲ್ಲೇ ಹೋಗಿ ಅಡ್ಡ ಹತ್ತದೆ. ಅಷ್ಟು ರೇಗೋಗಿತ್ತು ನನಗೆ. ಆ ಇಬ್ಬರು ದೇವರ್ಸಿಗಳನ್ನ ನಡು ರಾತ್ರಿನಲ್ಲೇ ನನ್ನ ಕೈಯಾರೆ ಆಚೆ ಕಳ್ಬೇಕು ಅಂತಿದ್ದೆ. ನಿಮ್ಮ ಕೈ ಇದ್ದರೆ ಹೌದು, ಕಣಿಕರ ಇಲ್ಲದೆ ಹೌದು, ನಡುರಾತ್ರಿಯಲ್ಲಿ ಹಾಗೆ ಮಾಡಿಬಿಡ್ತಿದ್ದೆ. ನನ್ನ ಹೆಂಡತಿ ನನಗೆ ಶೀತ ಆಗೋದು ಅಂತ ಹೆದರ್ಕೊಂಡು ಬಂದ್ಬಿಟ್ಟು ಇಲ್ಲ ಅಂದಿದ್ರೆ ಹೇಗೆ ವಿವರಿಸಲಿ ಇದನ್ನು? ಅವನು ಕಳೆದ ನಿದ್ದೆ ಇಲ್ಲದೊಂದು ರಾತ್ರಿ ಅವನ ಮನಸ್ಸಿನಲ್ಲಿ ಹಾಯ್ದಿದ್ದೇನೆ. ಅವರು ಕಡೆಗಣಿಸಬಹುದು ನಾಗರಿಕನ ಕರುಣೆಯನ್ನು ಎಂದು. ಅವನನ್ನು ಹಿಡಿದಿತ್ತು ಸಂಶಯ. ಏಕದು
ಬೆಚ್ಚಿದ ಮುಖದವನು, ಕಾಲು ಕಿತ್ತನು ಅವಸರದಲ್ಲಿ. ಭಯಭೀತ, ದೃಢಚಿತ್ತ, ಮಾಡಲೇನೆಂದು ಚಿಂತಿಸಿದ್ದಾನೆ. ಭಯಗೊಳಿಸುವ ವಿಪತ್ತು ತಡೆಯಲು ಕೇಡಿಗಿಂತ ಬದಲಾವಣೆಗೆ ಹೆದರುವವ ಮಾಡಬಲ್ಲನೇನು? ಅವರು ನಮ್ಮ ಶತ್ರುಗಳ, ಅದರಿಂದ ಏನು ಲಾಭ? ಒಂದೇ ಒಂದು ಬೆಂಕಿ ಕಟ್ಟಿ ಇಡೀ ಮನೆ ಹತ್ಕೊಂಡು ಉಳಿದೋಗುತ್ತೆ. ಅದರಿಂದ ಏನು ಅದ್ರ ಬದಲು ನಾವು ಅವ್ರನ್ನ ಊಟಕ್ಕೆ ಕರೆದ್ರೆ ಅವ್ರು ಅದಕ್ಕೆ ಒಪ್ಕೊಂಡ್ರೆ ಬರೋದಕ್ಕೆ ಅದರಿಂದ ಏನು ಪ್ರಯೋಜನ? ಅವರು ನಮ್ಮ ಸ್ನೇಹಿತರಾಗ್ತಾರೆ. ಸ್ನೇಹಿತರಾಗ್ತಾರೆ. ಸರಿ ಸರಿ. ಸತ್ತ ನೋಡು, ಇವತ್ತು ನೀನು ಮನೆಗೆ ಹೋಗೋವಾಗಿಲ್ಲ. ಅತಿಥಿಗಳು ಊಟಕ್ಕೆ ಬರ್ತಾ ಇದ್ದಾರೆ. 4 ಜನ ಅಡಿಗೆ ಮಾಡ್ತೀರಾ? ಬನ್ನಿ, ಒಳಗೆ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ. ನಾನು ಬನ್ನಿ ಬನ್ನಿ. ರಾತ್ರಿ ನಿದ್ದೆ ಹೇಗಿತ್ತು? ಕೆಟ್ಟದಾಗಿತ್ತು. ನನಗೂ ಚಳಿ, ಗಾಳಿ. ನಾನು ನಿಮಗೆ ತೊಂದರೆ ಕೊಟ್ಟು ಅನ್ಕೊಂಡಿದ್ದೀನಿ. ಚರ್ಚೆ ಏನಿಲ್ಲ, ನೀವಿಲ್ಲಿ ಆರಾಮಾಗಿರಬಹುದು. ನನಗೆ ನಿಮಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ. ನಮ್ಮ ಇನ್ನೊಬ್ಬ ಸ್ನೇಹಿತ ಓ, ಗಾಳನ ಕೆಲಸದಲ್ಲಿ ಅವನೊಬ್ಬ ಕತ್ತೆ. ತಿಂಡಿ ಇಲ್ಲ, ಇಲ್ಲ ಹೊರಗೋಗಲ್ಲ ಅಂತಾನೆ. ನಾನೇ ಸ್ವಲ್ಪ ಕಾಟನ್ ವೇಸ್ಟ್ ತರೋದಕ್ಕೆ ಕಳಿಸಿದ್ದೀನಿ. ಕಾಟನ್ ವೇಸ್ಟ್? ಹಾ, ಕಾಟನ್ ವೇಸ್ಟ್ ಆದ್ರೆ ಬೇಗ ಹತ್ಕೊಳುತ್ತೆ ನೋಡಿ. ನಾನು ಏನ್ ಹೇಳಬೇಕು ಅನ್ಕೊಂಡಿದ್ದೆ ಅಂತಂದ್ರೆ, ನಮ್ಮನ್ನ ಮನೆಗೆ ಹೊರಹಾಕ್ತೀರೇನೋ? ಇಲ್ಲ ಇಲ್ಲ, ನಡುರಾತ್ರಿ ಇಲ್ಲ. ನನಗೆ ನನ್ನ ನಿದ್ದೆ ಮಾತ್ರೆಗಳೆಲ್ಲ ಮುಂದುವರಿತು. ಮುಂದೆ ನನಗೆ ಇದ್ದಕ್ಕಿದ್ದಂಗೆ ಅನ್ನಿಸ್ತು, ನಿಮಗೆ ಪಾಪ ತೊಳ್ಕೊಳ್ಳೋದಿಕ್ಕೆ ನೀರಿಲ್ಲ ಅಂತ. ನಮ್ಗಂತೂ ಚರಂಡಿ ಇದ್ದೇ ಇದೆ ಬಿಡಿ. ಇರ್ತಾ ಇದ್ರೆ ಹಾಗೆ ಆಗಲಿ. ತೊಳ್ಕೊಳ್ಳೋದಿಕ್ಕೆ ಅಥವಾ ಸ್ನಾನ ಮಾಡೋದಕ್ಕೆ ಬೇಕು ಅಂತಂದ್ರೆ ನಮ್ಮ ಮನೆ ಬಟ್ಟೆ ಮನೆ ಉಪಯೋಗಿಸಿ, ನಾಚ್ಕೋಬೇಡಿ. ಸರ್ಸಂಗೆ ಟವಲ್ ಕೂಡ ಕೇಳಿದ್ದೀನಿ. ಏನು ತಲೆ ಎಲ್ಲ ಹಾಕ್ತಾ ಇರೋದು? ಹಾಳಾದ ಎಲ್ಲಿಟ್ಟ? ಏನನ್ನ ಇಲ್ಲೆಲ್ಲರೂ ಫ್ಯೂಸ್ ನೋಡಲ್ಲ. ಬಚ್ಚಿನ ಮನೆ ಬಗ್ಗೆ ನೀವೇ ತಲೆ ಕೆಡಿಸ್ಕೋಬೇಡಿ. ಜೈಲಲ್ಲೂ ಬಚ್ಚಿನ ಮನೆ ಇರಲಿಲ್ಲ ಗೊತ್ತಾ? ಜೈಲ? ಹಾ, ನಾನು ಈಗ ತಾನೇ ಜೈಲಿಂದ ಬರ್ತಿದ್ದೀನಿ ಅಂತ ಕಾಳ ಹೇಳಿಲ್ವಾ? ಇಲ್ಲ. ಅವ್ನು ಒಂದ್ ಮಾತು ಹೇಳಿಲ್ವಾ? ಇಲ್ಲ. ಅವ್ನು ಯಾವಾಗಲೂ ಹೀಗೆ ನೋಡಿ, ಬರೀ ತನ್ನ ಬಗ್ಗೆನೇ ಮಾತಾಡ್ತಿರ್ತಾನೆ. ಅವನ್ ಬಾಲ್ಯ ಕೆಟ್ಟಾಗಿದ್ದು ನಮ್ ತಪ್ಪೆ. ನಿಮ್ ಬಾಲ್ಯ ಕೆಟ್ಟಾಗಿತ್ತೇನೋ? ಇಲ್ಲ. ನನಗಂತೂ ಹಾಗಿರ್ಲಿಲ್ಲ ಬಿಡಿ. ನಾನು ಕಾಲೇಜ್ ಹೋಗ್ಬೋದಿತ್ತು. ನಮ್ಮ ಅಪ್ಪನಿಗೆ ನಾನು ಲಾಯರ್ ಆಗೋದು ಇಷ್ಟ ಇತ್ತು. ನಾನು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಮುಚ್ಚಿಟ್ಕೊಳ್ಬೇಕೇನು? ಡ್ರಮ್ಗಳಲ್ಲಿ ಪೆಟ್ರೋಲ್ ಇದೆಯೇನು? ನೀವು ನಮ್ಮನ್ನು ನಂಬೋದಿಲ್ವಾ? ಕೇಳಿದೆ ಅಷ್ಟೇ, ಕೇಳಿದೆ ಅಷ್ಟೇ. ನಮ್ಮನ್ನು ಏನ್ ಅನ್ಕೊಂಡಿದ್ದೀರಾ? ಮನಸ್ಸು ಬಿಚ್ಚಿ ಹೇಳಿ, ನಮ್ಮನ್ನು ಏನ್ ಅನ್ಕೊಂಡಿದ್ದೀರಾ? ರುದ್ರ, ನಿನಗೆ ಹಾಸ್ಯ ಪ್ರಜ್ಞೆ ತುಂಬಾನೇ ಇದೆ. ಆದ್ರೆ ನೀನ್ ಮಾಡ್ತಾರ ಹಾಸ್ಯ ಸ್ವಲ್ಪ ಅತಿ ಆಯ್ತು. ನಾವು ಕಲ್ತಿರೋದೇ ಅದನ್ನ. ಏನನ್ನ? ನೋಡಿ, ಜನರ ಕಣ್ಣೋದಕ್ಕಿಂತ 3ನೇ ಅತ್ಯಂತ ಉತ್ತಮ ವಿಧಾನ ಅಂದ್ರೆ ಹಾಸ್ಯ. 2ನೇ ಉತ್ತಮವಾದದ್ದು ಭಾವಾತಿರೇಕ. ಅದೇ ನಮ್ಮ ಕಾಳ ಹೇಳ್ತಾನಲ್ಲ ಅಂತದ್ದು. ಇದ್ದಲ್ಗಳು, ಅನಾಥಾಶ್ರಮ, ಗಂಡಿ ಮನೆ, ಹೀಗೆ. ಆದ್ರೆ ಅತ್ಯಂತ ಉತ್ತಮವಾದದ್ದು ಮತ್ತು ಸುರಕ್ಷಿತವಾದದ್ದು ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಯಾವ ಬಣ್ಣನೂ ಕಟ್ಟೆ ನೇರವಾಗಿ ನಿಜ ಹೇಳೋದು. ಬಹಳ ವಿಚಿತ್ರ ಅಂದ್ರೆ ಯಾರು ಇದನ್ನು ನಂಬೋದಿಲ್ಲ.
ನಿರಾಶೆ ಆಗಿದೆ ಅಂತ ನಾನು ಕಾಲ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ? ಕಾಟನ್ ವೇಸ್ಟು ಸುಲಭವಾಗಿ ಸಿಕ್ಕತ್ತೆ, ಅವನು ಸಿಕ್ಕು ಬಿದ್ದಿಲ್ಲ ಅನ್ಕೋತೀನಿ. ಸಿಕ್ಕು ಬೀಳೋದು? ಯಾಕೆ ನಿಮ್ಗೆ ತಮಾಷೆ ಅನ್ನಿಸ್ತಾ? ನೀನು ಹಾಗೆ ಮಾತಾಡ್ತಿದ್ರೆ ನನಗೆ ತಮಾಷೆ ಅನ್ಸುತ್ತೆ. ಸಿಕ್ಕು ಬೀಳೋದು ಅದು ತಮಾಷೆಯಾಗಿದೆ ಇನ್ನೊಂದು ಜಗತ್ತಿಂದ. ಯಾಕೆಂತಂದ್ರೆ ನಾನು ಓಡಾಡೋ ಸರ್ಕಲ್ಗಳಲ್ಲಿ ಜನ ಸಿಕ್ಕಿ ಬೀಳೋದಿಲ್ಲ. ಯಾಕೆಂದ್ರೆ ಅಂತಹ ಸರ್ಕಲ್ ಅಲ್ಲಿ ಓಡಾಡೋ ಜನ ಕಾಟನ್ ವೇಸ್ಟು ಕದಿಯೋದಿಲ್ಲ, ಅದು ಸ್ಪಷ್ಟ. ಅದು ವರ್ಗ ವ್ಯತ್ಯಾಸ. ನಾನ್ಸೆನ್ಸ್. ಹಾಗಂತೀವಿ. ನಾನು ಈ ವರ್ಗ ವ್ಯತ್ಯಾಸನೆಲ್ಲ ನಂಬೋನಲ್ಲ. ನನಗೆ ತಿರುಗಿದ್ದೀನಿ, ಹಳೆ ಕಾಲದ ಮನುಷ್ಯ ಅಲ್ಲ. ಕೆಳವರ್ಗದ ಜನ ಈ ವರ್ಗ ವ್ಯತ್ಯಾಸದ ಬಗ್ಗೆ ಬಡಬಡಿಸೋದನ್ನು ನೋಡಿ ನಿಜಕ್ಕೂ ನನಗೆ ಖೇದ ಅನಿಸುತ್ತೆ. ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರೂ ಒಬ್ಬ ಸೃಷ್ಟಿಕರ್ತನ ಸೃಷ್ಟಿಗಳಲ್ವೇನೋ, ಮಧ್ಯಮ ವರ್ಗದವರು ಕೂಡ ಒಂದೇ. ನಾವೆಲ್ಲ ರಕ್ತ ಮಾಂಸದಿಂದ ಕೂಡಿದವರಲ್ವೇನೋ, ನಾನು ಮತ್ತೆ ನೀನು. ಹಾಗಂತೇಳಿ ಎಲ್ಲರೂ ಸಮಾನ ಹೇಳೋದಿಲ್ಲ ನಾನು. ಸಮರ್ಥರು ಮತ್ತು ಅಸಮರ್ಥರು ಇದ್ದೇ ಇರ್ತಾರೆ. ಆದ್ರೆ ನಾವೆಲ್ಲ ಯಾಕೆ ಒಟ್ಟಿಗಿರಬಾರ್ದು? ನಮಗೆ ಬೇಕಾಗಿರೋದು ಒಂದಷ್ಟು ಶಾಂತಿ, ಒಂದಷ್ಟು ಆದರ್ಶ ಅಷ್ಟೇ. ನಾವೆಲ್ಲ ಯಾಕೆ ಒಟ್ಟಿಗಿರಬಾರ್ದು? ನಾನು ಮನಸ್ಸು ಬಿಟ್ಟು ಹೇಳೋದಾದ್ರೆ ಹೇಳು. ತಾವು ತಪ್ಪಿಕೊಳ್ಳಲ್ಲ ತಾನೆ? ಇಲ್ಲ, ನೇರವಾಗಿ ಹೇಳೋದಾದ್ರೆ ನೀವು ಇಲ್ಲಿ ಸೇರ್ಬಾರ್ದು. ಇದು ನಿಮ್ಮನೆ, ಇಲ್ಲಿ ನೀವು ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ನಾನು ಹೇಳ್ಬೇಕಾಗಿಲ್ಲ. ಆದ್ರೆ ಅರ್ಥವಾಯ್ತು. ಇಲ್ಲಿದೆ ಏನು? ನಾನು ಅವಾಗಿಂದ ನೋಡ್ತಾ ಇದ್ದೇನೆ. ಏನು ಮಾಡ್ತಾ ಇದ್ದೀರಾ? ನೀವು ಅಭ್ಯಂತರ ಇಲ್ಲದೆ ಇದ್ರೆ ಹೇಳ್ತೀಯ. ಇದೇನು? ಫ್ಯೂಸ್. ನಮ್ಮ ಕಾಳ ಹೇಳ್ತಾ ಇದ್ದ ಎಲ್ಲ ಒಳ್ಳೆ ಮಾಡೆಲ್ಗಳು ಬಂದಿದೆ ಅಂತ. ಅದಿನ್ನೂ ನಮ್ಮ ಮಾತ್ರ ಬಂದಿಲ್ಲ. ಈಗ ಭಯೋತ್ಪಾದನೆಗೆ ಸಂಬಂಧಪಟ್ಟಿದ್ದು ಎಲ್ಲವೂ ದುಬಾರಿ ಆಗ್ಬಿಟ್ಟಿದೆ. ಎಲ್ಲ ಒಳ್ಳೆ ಕ್ವಾಲಿಟಿ ಇವೆ. ಇದು ಫ್ಯೂಸ್ ಅಂತೀಯಾ? ಹಾ, ಡಿಟೋನೇಟಿಂಗ್ ಫ್ಯೂಸ್. ಹೌದು. ಯಜಮಾನ್ರೆ, ನೀವು ಒಂದು ಸ್ವಲ್ಪ ಹಿಡ್ಕೊತೀರಾ? ನಾನು ಒಂಥರ ಅರ್ಥ ಹಾಕ್ಬಿಡ್ತೀನಿ. ತಮಾಷೆ ಮಾಡ್ಬೇಡ. ಇಲ್ಲ, ಒಂದೇ ನಿಮಿಷ ಹಿಡ್ಕೊಳ್ಳಿ. ಬನ್ನಿ, ನಾವು ಒಂಥರ ಅರ್ಥ ಹಾಕ್ತೀನಿ. ಹಿಡ್ಕೊಳ್ಳಿ. ಹಾಗೆ ಬನ್ನಿ. ಓಕೆ, ಥ್ಯಾಂಕ್ ಯು. ಇಲ್ಲ, ನೀನು ನನ್ನನ್ನು ಬಕ್ರ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನನ್ನಂತೂ ಅಲ್ಲ, ಬಕ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ಜನರ ಹಾಸ್ಯ ಪ್ರಜ್ಞೆ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ಯಾ. ಆದ್ರೆ ನೀನು ಮಾತಾಡ್ತಾ ಇರೋ ರೀತಿ ನಿನ್ನನ್ನು ಅರೆಸ್ಟ್ ಮಾಡಿಸ್ಬೋದು. ಆದ್ರೆ ನನ್ನಷ್ಟು ಹಾಸ್ಯ ಪ್ರಜ್ಞೆ ಎಲ್ಲರಿಗೂ ಇರೋದಿಲ್ಲ ಗೆಳೆಯ. ನಾವು ಸರಿಯಾದ ಜನ ಹುಡುಕಬೇಕು. ಜನರ ಒಳಗಿನಲ್ಲಿ ನೀನು ಇಷ್ಟೊಂದು ನಂಬಿಕೆ ಇಟ್ಟಿದ್ದ ಅಂತ ಗೊತ್ತಾದ್ರೆ ಕಾಫಿ ಅಡ್ಡಗಳಲ್ಲಿ ನನ್ನ ಜನ ಹಾರಿ ಬಿಡ್ತಾರೆ. ಆದ್ರೂ ಫೈರ್ ಬ್ರಿಗೇಡ್ಗಳಿಗೆ ನಾನು ಎಷ್ಟು ಡೊನೇಷನ್ ಕೊಡ್ತೀನಿ ಅಂತ ನಿಮಗೆ ಹೇಳೋದಿಲ್ಲ. ಗಾಳಿ ಗೊಬ್ಬರ ಕಡಿದು ಬೀಳ್ತಾ ಇದ್ದ ಹಾಗೆ ಹಾಸ್ಯ ಪ್ರಜ್ಞೆ ಇಲ್ಲದೆ ಇರೋ ಜನ ಕಳೆದು ಹೋಗ್ತಾರೆ. ನೀವೇನೋ ಯೋಚನೆ ಮಾಡಬೇಡಿ.